ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂತದ್ದು ವಿಮೋಚನ ಕಾಂಡ 27ನೇ ಅಧ್ಯಾಯ ವಚನಗಳು 1ರಿಂದ 21ರವರೆಗೆ. ನಿನ್ನೆ ನಾವು ಗೂಡಾರದ ರಚನೆಯ ಬಗ್ಗೆ ಕಲಿತಿದ್ದೇವೆ. ಪರದೆಗಳು, ಮಹಾಪರಿಶುದ್ಧ ಸ್ಥಳ ಮತ್ತು ದೇವರ ಸನ್ನಿಧಿಯ ಪರಿಶುದ್ಧತೆಯನ್ನ ನೋಡಿದ್ದೇವೆ. ದೇವರು ತನ್ನ ಜನರ ಮಧ್ಯದಲ್ಲಿ ವಾಸಿಸಲು ಬಯಸುತ್ತಾರೆ ಎಂಬುದನ್ನು ಸಹ ಕೇಳಿದ್ದೇವೆ. ಅದೇ ಸಮಯದಲ್ಲಿ ದೇವರು ಪರಿಶುದ್ಧವಾದಂತ ದೇವರು ಎಂಬುದಾಗಿ ಸಹ ಕಲಿತಿದ್ದೇವೆ. ಇಂದು ನಾವು ಗೂಡಾರದ ಹೊರಭಾಗಕ್ಕೆ ಬರುತ್ತೇವೆ. ಪ್ರಿಯರೇ, ಒಬ್ಬ ಇಸ್ರಾಯೇಲ್ಯನು ಗೂಡಾರದ ಕಡೆಗೆ ಬಂದಾಗ ಅವನ ಕಣ್ಣಿಗೆ ಮೊದಲು ಕಾಣಿಸುತ್ತಿದ್ದದ್ದು ಒಡಂಬಡಿಕೆಯ ಮಂಜೂಷ ಅಲ್ಲ, ದೀಪಸ್ತಂಭನೂ ಅಲ್ಲ, ಬಲಿಪೀಠ. ಅದು ಆಕಸ್ಮಿಕವಾಗಿರಲಿಲ್ಲ ಪ್ರಿಯರೇ. ಅದರ ಮೂಲಕ ದೇವರು ತನ್ನ ಜನರಿಗೆ ಒಂದು ಮೂಲಭೂತ ಸತ್ಯವನ್ನ ಕಲಿಸುತ್ತಾ ಇದ್ದಾರೆ. ಪರಿಶುದ್ಧ ದೇವರ ಬಳಿಗೆ ಬರುವುದು ಒಂದು ಗಂಭೀರವಾದಂತ ವಿಷಯ. ಅಧ್ಯಾಯದ ಆರಂಭದಲ್ಲಿ ದೇವರು ಕಂಚಿನ ಬಲಿಪೀಠದ ಬಗ್ಗೆ ವಿವರವಾದ ಸೂಚನೆಗಳನ್ನ ಕೊಡುತ್ತಾರೆ. ಇದು ಯಜ್ಞಗಳನ್ನ ಅರ್ಪಿಸುವ ಸ್ಥಳವಾಗಿತ್ತು. ದನ ಬಲಿಗಳು, ಸಮಾಧಾನ ಬಲಿಗಳು, ಪಾಪ ಬಲಿಗಳು ಮತ್ತು ಇತರ ಯಜ್ಞಗಳು ಇಲ್ಲಿಯೇ ಅರ್ಪಿಸಲ್ಪಡುತ್ತಿತ್ತು. ಒಬ್ಬ ಇಸ್ರಾಯೇಲ್ಯನು ದೇವರ ಸನ್ನಿಧಿಯನ್ನ ಹುಡುಕಿದಾಗ ಮೊದಲು ಈ ಬಲಿಪೀಠವನ್ನ ಎದುರಿಸಬೇಕಾಗುತ್ತಿತ್ತು. ಇದರ ಅರ್ಥ ಪಾಪದ ಪ್ರಶ್ನೆಯನ್ನ ನಿರ್ಲಕ್ಷಿಸಿ ದೇವರ ಸನ್ನಿಧಿಗೆ ಹೋಗಲು ಸಾಧ್ಯವಿಲ್ಲ ಎಂಬುದಾಗಿ. ಪಾಪವು ಕೇವಲ ತಪ್ಪು ಆಯ್ಕೆ ಮಾತ್ರ ಅಲ್ಲ ಪ್ರಿಯರೇ, ಅದು ದೇವರೊಂದಿಗೆ ಇರುವ ಸಂಬಂಧವನ್ನ ಹಾಳು ಮಾಡುವಂತ ವಿಷಯವಾಗಿದೆ. ಅದಕ್ಕಾಗಿಯೇ ಯಜ್ಞಗಳು ಅಗತ್ಯವಾಗಿದ್ದವು. ಬಲಿಪೀಠವು ಪ್ರತಿದಿನ ಒಂದು ವಿಷಯವನ್ನ ಘೋಷಿಸುತ್ತಿತ್ತು, ಪಾಪವು ಗಂಭೀರವಾದದ್ದು ಎಂಬುದಾಗಿ ಮತ್ತು ದೇವರೊಂದಿಗೆ ಸಂಬಂಧವು ಅಮೂಲ್ಯವಾದುದು ಎಂಬುದಾಗಿ. ಪ್ರಿಯರೇ, ಬಲಿಪೀಠದ 4 ಮೂಲೆಗಳಲ್ಲಿ ಕೊಂಬುಗಳಿದ್ದವು ಎಂಬುದಾಗಿ ನಾವು ಓದುತ್ತೇವೆ. ಸತ್ಯವೇದದಲ್ಲಿ ಕೊಂಬುಗಳು ಸಾಮಾನ್ಯವಾಗಿ ಶಕ್ತಿ ಮತ್ತು ರಕ್ಷಣೆಯ ಸಂಕೇತಗಳಾಗಿವೆ. ಕೆಲವು ಸಂದರ್ಭಗಳಲ್ಲಿ ಆಶ್ರಯಕ್ಕಾಗಿ ಬಂದವರು ಈ ಕೊಂಬುಗಳನ್ನ ಹಿಡಿದುಕೊಳ್ಳುತ್ತಿದ್ದರು. ಇದರ ಮೂಲಕ ದೇವರು ತನ್ನ ಜನರಿಗೆ ನೆನಪಿಸುತ್ತಾ ಇದ್ದದ್ದು ದೇವರೇ ನಿಜವಾದ ಆಶ್ರಯ ಎಂಬುದಾಗಿ, ದೇವರೇ ರಕ್ಷಣೆಯನ್ನ ಕೊಡುವಂತ ದೇವರು ಎಂಬುದಾಗಿ. ನಂತರ ಅಧ್ಯಾಯವು ಗೂಡಾರದ ಪ್ರಾಂಗಣದ ಬಗ್ಗೆ ವಿವರಿಸುತ್ತದೆ. ಪ್ರಾಂಗಣದ ಸುತ್ತ ಪರದೆಗಳಿದ್ದವು ಮತ್ತು ಅದಕ್ಕೆ ಒಂದು ಪ್ರವೇಶ ದ್ವಾರ ಮಾತ್ರ ಇತ್ತು. ಇದು ಕೂಡ ಒಂದು ಮುಖ್ಯವಾದಂತ ಪಾಠವನ್ನ ಕಲಿಸುತ್ತದೆ ಪ್ರಿಯರೇ. ದೇವರ ಬಳಿಗೆ ಹೇಗೆ ಬರಬೇಕು ಎಂಬುದನ್ನ ಮನುಷ್ಯರು ನಿರ್ಧರಿಸುವುದಿಲ್ಲ, ದೇವರೇ ದಾರಿಯನ್ನ ನಿಗದಿಪಡಿಸುತ್ತಾರೆ ಎಂಬುದಾಗಿ. ಇಸ್ರಾಯೇಲ್ಯರು ತಮಗೆ ಇಷ್ಟವಾದ ಕಡೆಗಳಿಂದ ಒಳಗೆ ಬರಲು ಸಾಧ್ಯವಿರಲಿಲ್ಲ. ದೇವರು ಕೊಟ್ಟ ಮಾರ್ಗದ ಮೂಲಕವೇ ಬರಬೇಕಾಗಿತ್ತು. ಈ ಸಂಪೂರ್ಣ ವ್ಯವಸ್ಥೆಯ ಮೂಲಕ ದೇವರು ತನ್ನ ಜನರಿಗೆ ಕ್ರಮಬದ್ಧವಾದಂತ ಆರಾಧನೆಯನ್ನ ಕಲಿಸುತ್ತಾ ಇದ್ದಾರೆ. ನಂತರ ಅಧ್ಯಾಯದ ಕೊನೆಯ ಭಾಗದಲ್ಲಿ ದೀಪಗಳ ಬಗ್ಗೆ ನಾವು ಓದುತ್ತೇವೆ. ಜನರು ಶುದ್ಧವಾದ ಆಲಿವ್ ಎಣ್ಣೆಯನ್ನ ತರಬೇಕಾಗಿತ್ತು. ಆರೋನ್ ಮತ್ತು ಅವನ ಪುತ್ರರು ದೀಪಗಳನ್ನ ನೋಡಿಕೊಳ್ಳಬೇಕಾಗಿತ್ತು. ಅವು ನಿರಂತರವಾಗಿ ಉರಿಯುತ್ತಿರಬೇಕಾಗಿತ್ತು. ಈ ಬೆಳಕು ಕೇವಲ ಗುಡಾರದೊಳಗೆ ಪ್ರಕಾಶ ಕೊಡುವುದಕ್ಕಾಗಿ ಮಾತ್ರವಲ್ಲ ಪ್ರಿಯರೇ, ಅದು ಒಂದು ಆಧ್ಯಾತ್ಮಿಕ ಸತ್ಯವನ್ನ ಸೂಚಿಸುತ್ತಿತ್ತು. ದೇವರ ಸನ್ನಿಧಿಯು ತನ್ನ ಜನರ ಮಧ್ಯದಲ್ಲಿ ನಿರಂತರವಾಗಿರುತ್ತದೆ ಎಂಬುದಾಗಿ ಒಂದು ಸತ್ಯವನ್ನ ಹೇಳುತ್ತಾ ಇತ್ತು. ದೇವರು ಅವರನ್ನ ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ಪ್ರಕಟಿಸುತ್ತಾ ಇತ್ತು ಮತ್ತು ದೇವರ ಕಾಳಜಿ ನಿಲ್ಲುವುದಿಲ್ಲ ಎಂಬುದಾಗಿ ಪ್ರಕಟಿಸುತ್ತಾ ಇತ್ತು. ದೇವರ ನಂಬಿಗಸ್ತಿಕೆಗೆ ಕೊನೆಯೇ ಇಲ್ಲ ಎಂಬುದಾಗಿ ತೋರಿಸುತ್ತಾ ಇತ್ತು. ಪ್ರಿಯರೇ, ಪ್ರತಿದಿನ ಆ ದೀಪಗಳನ್ನ ನೋಡಿದಾಗ ಇಸ್ರಾಯೇಲ್ಯರು ದೇವರ ಸನ್ನಿಧಿಯನ್ನ ನೆನಪಿಸಿಕೊಳ್ಳಬೇಕಾಗಿತ್ತು. ಈ ಅಧ್ಯಾಯದಲ್ಲಿ ಇನ್ನೊಂದು ಸುಂದರವಾದ ಸಂಗತಿ ಇದೆ, ಅದು ಬಲಿಪೀಠ ಮತ್ತು ದೀಪದ ನಡುವಿನ ವ್ಯತ್ಯಾಸ. ಬಲಿಪೀಠವು ಪಾಪದ ಗಂಭೀರತೆಯನ್ನ ನೆನಪಿಸುತ್ತದೆ, ಆದರೆ ದೀಪವು ದೇವರ ಸನ್ನಿಧಿಯ ನಿರಂತರತೆಯನ್ನ ನೆನಪಿಸುತ್ತದೆ. ಒಂದೆಡೆ ದೇವರು ಪರಿಶುದ್ಧನು, ಇನ್ನೊಂದೆಡೆ ದೇವರು ಕೃಪೆಯುಳ್ಳಂತ ದೇವರು. ಈ 2 ಸತ್ಯಗಳು ಒಟ್ಟಿಗೆ ನಡೆಯುತ್ತಿತ್ತು. ಆದ್ದರಿಂದ ಈ ಅಧ್ಯಾಯವು ಕೇವಲ ಯಜ್ಞಗಳ ಅಥವಾ ಕಟ್ಟಡಗಳ ಬಗ್ಗೆ ಅಲ್ಲ ಪ್ರಿಯರೇ, ದೇವರೊಂದಿಗೆ ಇರುವಂತಹ ಸಂಬಂಧದ ಬಗ್ಗೆ, ಆರಾಧನೆಯ ಬಗ್ಗೆ ಮತ್ತು ದೇವರ ಸನ್ನಿಧಿಯಲ್ಲಿ ಬದುಕುವ ಜೀವನದ ಬಗ್ಗೆ. ಹಾಗಾಗಿ ಇಂದಿನ ವಾಗ್ದಾನ, ದೇವರು ತನ್ನ ಜನರನ್ನ ದೂರದಲ್ಲಿ ಬಿಟ್ಟು ಬಿಡುವಂತ ದೇವರಲ್ಲ, ದೇವರು ತನ್ನ ಬಳಿಗೆ ಬರುವ ಮಾರ್ಗವನ್ನ ಒದಗಿಸಿಕೊಡುವಂತ ದೇವರಾಗಿದ್ದಾರೆ. ದೇವರು ತನ್ನ ಸನ್ನಿಧಿಗೆ ಕರೆಯುತ್ತಾರೆ ಮತ್ತು ತನ್ನ ಸನ್ನಿಧಿಯನ್ನ ಹುಡುಕಿಕೊಂಡು ಬಂದವರ ಜೊತೆಗೆ ನಡೆಯುತ್ತಾರೆ ಪ್ರಿಯರೇ. ಹಾಗಾದ್ರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂತ ಆಜ್ಞೆ, ದೇವರ ಸನ್ನಿಧಿಯಲ್ಲಿ ನಾವು ನಿರಂತರವಾಗಿ ನಡೆಯಬೇಕು. ಪಾಪವನ್ನ ಲಘುವಾಗಿ ತಿಳಿದುಕೊಳ್ಳಬಾರದು ಪ್ರಿಯರೇ. ಆರಾಧನೆಯನ್ನ ಕೇವಲ ಒಂದು ಕಾರ್ಯಕ್ರಮವನ್ನಾಗಿ ಮಾಡಬಾರದು.
ಪ್ರತಿದಿನ ದೇವರೊಂದಿಗೆ ನಡೆಯುವ ಜೀವನ ನಾವು ಬೆಳೆಸಿಕೊಳ್ಳಬೇಕು. ಹಾಗಾದ್ರೆ ಇಂದು ಇದು ನೆನಪಿಟ್ಟುಕೊಳ್ಳೋಣ. ವಿಮೋಚನಾ ಕಾಂಡ 27ನೇ ಅಧ್ಯಾಯ ನಮ್ಗೆ 2 ಪ್ರಮುಖ ಸತ್ಯಗಳನ್ನು ನೆನಪಿಸುತ್ತದೆ. ಒಂದು, ಬಲಿಪೀಠ. ಆ ಬಲಿಪೀಠ ಹೇಳುತ್ತದೆ ದೇವರೊಂದಿಗೆ ಸಂಬಂಧವು ಅಮೂಲ್ಯವಾದುದು ಎಂಬುದಾಗಿ. ಎರಡನೇದು, ದೀಪ. ಆ ದೀಪ ಹೇಳುತ್ತದೆ ದೇವರು ತನ್ನ ಜನರನ್ನ ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ. ಇಂದು ದೇವರ ಮುಂದೆ ಬರುವಾಗ ದೇವರ ಕೃಪೆಗೆ ಧನ್ಯವಾದ ಹೇಳಬೇಕು ಪ್ರಿಯರೇ. ದೇವರ ಪರಿಶುದ್ಧತೆಯನ್ನ ಗೌರವಿಸಬೇಕು ಮತ್ತು ಒಂದು ನಿರ್ಧಾರ ಮಾಡಿ ವಾರದಲ್ಲಿ ಒಂದು ದಿನ ಮಾತ್ರ ಅಲ್ಲ, ಪ್ರತಿ ದಿನವೂ ದೇವರ ಸನ್ನಿಧಿಯಲ್ಲಿ ನಾವು ನಡೆಯಬೇಕು. ಯಾಕೆಂದ್ರೆ ನಿಜವಾದ ಆರಾಧನೆ ಒಂದು ಕಾರ್ಯಕ್ರಮ ಅಲ್ಲ ಪ್ರಿಯರೇ, ಅದು ಒಂದು ಜೀವನದ ಶೈಲಿ. ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರೊಂದಿಗೆ ನಡೆಯುವಂತಹ ಹೃದಯ ನಮ್ಮದಾಗಿರಲಿ. ಆಮೇನ್. ನೊಂದ ಜೀವಕ್ಕೆ, ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು